ಸಿದ್ದರಾಮಯ್ಯ ಡಿಕೆಶಿ ನಡುವೆ ಈಗ ಈ ಬಣ ಬಡಿದಾಟ ತಾರಕಕ್ಕೆ ಏರ್ತಾ ಇದೆ. ಡಿಕೆಶಿಗೆ ಸೆಡ್ ಹೊಡೆದಿದ್ದಾರೆ ಸತೀಶ್ ಜಾರಕಿಹೊಳಿ ಮತ್ತು ಕೆಎನ್ ರಾಜಣ್ಣ. ಸಿಎಂ ಹಾಗೂ ಡಿಸಿಎಂ ನಡುವಿನ ಬಣ ಬಡಿದಾಟ ಈಗ ತಾರಕಕ್ಕೇರ್ತಾ ಇದೆ. ಹೈಕಮಾಂಡ್ ನಾಯಕರನ್ನು ಕೂಡ ಈಗ ಈ ಸಚಿವರು ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆಶಿ ಬದಲಾವಣೆ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟಂತೆ ನಮಗೂ 2 ಹುದ್ದೆಯನ್ನ ನೀಡಿ ವರಿಷ್ಠರ ಮುಂದೆ ಹೊಸ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಹಾಗೂ ಕೆಎನ್ ರಾಜಣ್ಣ. ಕೆಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಒಂದು ಹೊಸ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷತೆ, ಮಂತ್ರಿ ಸ್ಥಾನ ಎರಡೂ ನಿಭಾಯಿಸೋದಕ್ಕೆ ರೆಡಿ ಎಂದಿದ್ದಾರೆ. ಒಬ್ಬರಿಗೆ ಒಂದೇ ಹುದ್ದೆ ಅಂತ ಎಐಸಿಸಿಯ ನಿಯಮ ಇದೆ, ಅದು ಡಿಕೆ ಶಿವಕುಮಾರ್ ಅವರಿಗೆ ಅನ್ವಯ ಆಗಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ದಲಿತರ ಸಭೆಗಳಿಗೆ ಬ್ರೇಕ್ ಹಾಕ್ಸಿದ್ರು ಡಿಕೆ ಶಿವಕುಮಾರ್. ಆ ಬ್ರೇಕ್ ಹಾಕ್ಸಿದ್ದೆ ಸಭೆಯನ್ನ ಮಾಡಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಮೂಲಕ ಮಾತುಕತೆಯನ್ನ ಮಾಡಿ ನಿಲ್ಲಿಸಿದ್ರು. ಅದೇ ಒಂದ್ ಕಡೆ ಮುಳುವಾಯ್ತಾ, ತಲೆನೋವಾಯ್ತಾ ಈಗ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಗಳು ಕಾಡ್ತಾ ಇದೆ. ದಲಿತ ಸಚಿವರ ನಡೆಯಿಂದ ಈಗ ಡಿಕೆ ಶಿವಕುಮಾರ್ಗೆ ಪ್ರತಿದಿನ ಒಂದಲ್ಲ ಒಂದು ತಲೆನೋವು ಕಾಡ್ತಾನೆ ಇದೆ. ಆದರೆ ಈಗ ಇವರು ಉರುಳಿಸಿರುವಂಥ ದಾಳ ಇದೆಯಲ್ಲ, ಇದು ಬಹಳ ದೊಡ್ಡ ದಾಳ. ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ರು ಸತೀಶ್ ಜಾರಕಿಹೊಳಿ ಹಾಗೂ ಕೆಎನ್ ರಾಜಣ್ಣ ಅವರು ಭೇಟಿ ಮಾಡಿದ ಸಂದರ್ಭದಲ್ಲಿ ಒಂದು ಹೊಸ ಖ್ಯಾತೆ ತೆಗೆದಿದ್ದಾರೆ, ಒಂದು ಹೊಸ ಮನವಿಯನ್ನ ಇಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು 2 ಹುದ್ದೆಯನ್ನ ನಿಭಾಯಿಸುವಾಗ ನಾವು ಕೂಡ 2 ಹುದ್ದೆಯನ್ನ ನಿಭಾಯಿಸೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ಸಿದ್ದು ಆಪ್ತರ ನಡೆ ಬಗ್ಗೆ ಈಗ ಡಿಕೆ ಶಿವಕುಮಾರ್ ಮೌನ ವಹಿಸಿದ್ದಾರೆ ಅನ್ನುವಂಥ ಮಾಹಿತಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಗಮನಿಸ್ತಾ ಇದ್ದೀವಿ ಪ್ರತಿದಿನ ಈ ಸಿಎಂ ಹಾಗೂ ಡಿಸಿಎಂ ನಡುವಿನ ಬಣ ಬಡಿದಾಟ ಒಂದು ಲೆವೆಲ್ ಜಾಸ್ತಿನೇ ಆಗ್ತಾ ಇದೆ. ಈಗ ದಲಿತರ ಸಚಿವರ ಈ ಮೀಟಿಂಗ್ಗೆ ಒಂದಷ್ಟು ಬ್ರೇಕ್ ಹಾಕಿದ್ರು, ಆದರೆ ಅದರಿಂದ ಬಂದಿರುವಂತ ಎಫೆಕ್ಟ್ ಅನ್ನ ನೋಡಿದ್ರೆ ನಿಜಕ್ಕೂ ಕೂಡ ತಲೆನೋವು ಆಗ್ತಾ ಇದೆ ಡಿಕೆ ಶಿವಕುಮಾರ್ಗೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲಿಗೆ ಹೋಗಿ ನಿಲ್ಲಬಹುದು ಅಧ್ಯಕ್ಷರ ಬದಲಾವಣೆ ಅಂತಿಮಾನ, ಏನ್ ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನಂದ್? ಅಶ್ವಿನಿ, ಪ್ರಮುಖವಾಗಿ ದಲಿತ ನಾಯಕರ ಸಭೆಗಳಿಗೆ ಬ್ರೇಕ್ ಹಾಕಿಸಿದ ಮೇಲೆ ಡಿಕೆ ಶಿವಕುಮಾರ್ ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಒಂದು ಅಹಿಂದ ನಾಯಕರು ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಸಚಿವರು ಏನಿದ್ದಾರೆ, ಇವರು ಒಂದಲ್ಲ ಒಂದು ರೀತಿಯಲ್ಲಿ ತಲೆನೋವನ್ನ ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಡಿಕೆ ಶಿವಕುಮಾರ್ ಅವರು ಮುಂದೆ ಸಿಎಂ ಆಗಬೇಕು, 2.5 ವರ್ಷದ ನಂತರ ಸಿಎಂ ಆಗ್ತೀನಿ ಅನ್ನೋ ಒಂದು ಕನಸನ್ನ ಇಟ್ಕೊಂಡಿದ್ರು. ಆದ್ರೆ ಆ ಕನಸಿಗೆ ಈಗ ಇದೇ ಸಚಿವರು ಬಹಳಷ್ಟು ಒಂದು ಅಡೆತಡೆಗಳನ್ನ ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿರೋದ್ರ ಜೊತೆಗೆ ಡಿಸಿಎಂ ಖಾತೆಯನ್ನ ಕೊಟ್ಟಿದ್ದೀರಿ, 2 ಖಾತೆಗಳನ್ನ ಕೊಟ್ಟಿದ್ದೀರಿ. ಅವ್ರಿಗೆ ಎಐಸಿಸಿಯ ನಿಯಮ ಅನ್ವಯ ಆಗಲ್ವಾ ಅನ್ನೋ ಪ್ರಶ್ನೆಯನ್ನ ಈಗ ಸತೀಶ್ ಜಾರಕಿಹೊಳಿ ಮತ್ತೆ ಕೆಎನ್ ರಾಜಣ್ಣ ಅವರು ಎತ್ತಿರ್ತಕ್ಕಂಥದ್ದು. ಮನೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಇಂಥದ್ದೊಂದು ಪ್ರಶ್ನೆಯನ್ನ ಎತ್ತಿದ್ದಾರೆ. ಜೊತೆಗೆ ಡಿಕೆ ಶಿವಕುಮಾರ್ಗೆ ಮಾತ್ರ 2-3 ಹುದ್ದೆಗಳನ್ನ ಕೊಡೋದಾದ್ರೆ ನಮಗೂ ಕೂಡ 2-3 ಹುದ್ದೆಗಳನ್ನ ಕೊಡಿ, ನಾವು ಕೂಡ ನಿಭಾಯಿಸೋದಕ್ಕೆ ರೆಡಿ ಆಗಿದ್ದೀವಿ ಅನ್ನೋ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಇದು ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ತಲೆನೋವನ್ನ ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಮುಂದೆ ಸಿಎಂ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಏನು ಶತಪ್ರಯತ್ನ ಪಡ್ತಾ ಇದ್ದಾರೆ, ಅದಕ್ಕೆ ಈಗ ಅಡ್ಡಿ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನ ಅಡ್ಡಿ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಈ ಒಂದು ಸಚಿವರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಸಚಿವರ ನಡೆಯಿಂದ ಡಿಕೆ ಶಿವಕುಮಾರ್ ಅವರಿಗೆ ದಿನೇ ಒಂದು ತಲೆನೋವು ಜೋರಾಗ್ತಾ ಇದೆ. ಜೊತೆಗೆ ಅವರು ಈ ಒಂದು ವಿಚಾರಗಳ ಬಗ್ಗೆ ಯಾವ ರೀತಿಯ ಒಂದು ಗೇಮ್ ಪ್ಲಾನ್ ಅನ್ನ ರೂಪಿಸ್ತಾರೆ ಅನ್ನೋ ಒಂದು ಕುತೂಹಲನೂ ಕೂಡ ಸದ್ಯಕ್ಕಿರ್ತಕ್ಕಂಥದ್ದು. ಸದ್ಯ ಇವರ ಒಂದು ದೆಹಲಿ ಪ್ರವಾಸದ ಬಗ್ಗೆ ಡಿಕೆ ಶಿವಕುಮಾರ್ ಇಲ್ಲೂ ಕೂಡ ಹೆಚ್ಚಾಗಿ ಮಾತನಾಡ್ತಾ ಇಲ್ಲ, ಬದಲಾಗಿ ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ನಾಯಕರೇನಿದ್ದಾರೆ ಇವರು ಡಿಕೆ ಶಿವಕುಮಾರ್ ಅವರನ್ನೇ ಪದೇ ಟಾರ್ಗೆಟ್ ಮಾಡ್ತಿದ್ದಾರಾ ಅನ್ನೋ ಒಂದು ಪ್ರಶ್ನೆನೂ ಕೂಡ ಕಾಣ್ತಾ ಇದೆ. ಯಾಕೆಂತಂದ್ರೆ ದಲಿತ ಸಚಿವರ ಒಂದು ಸಭೆಗಳಿಗೆ ಬ್ರೇಕ್ ಹಾಕ್ಸಿದ್ದೆ ಇಷ್ಟೆಲ್ಲ ಒಂದು ಮುಳುವಾಗ್ತಿದೆ ಡಿಕೆ ಶಿವಕುಮಾರ್ಗೆ ಅನ್ನೊಂದು ಅಂಶ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಡಿಕೆ ಶಿವಕುಮಾರ್ ಅವರನ್ನ ಎಲ್ಲಾ ರೀತಿಯಲ್ಲೂ ಕೂಡ ಕಟ್ಟಿ ಹಾಕ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದರ ಮೊದಲ ಒಂದು ಭಾಗವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಿದ್ರೆ ಪಕ್ಷದಲ್ಲೂ ಕೂಡ ಅವರ ಹಿಡಿತ ಕಡಿಮೆ ಆಗುತ್ತೆ, ಸರ್ಕಾರದಲ್ಲೂ ಕೂಡ ಅವರ ಹಸ್ತಕ್ಷೇಪವನ್ನ ತಪ್ಪಿಸಬಹುದು ಅನ್ನೋ ಒಂದು ಲೆಕ್ಕಾಚಾರ ಈ ಒಂದು ದಲಿತ ನಾಯಕರು ಹಾಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಕೆಸಿ ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ಗೆ ಮಾತ್ರ ಏಕೆ 2-3 ಹುದ್ದೆಗಳನ್ನ ಕೊಡ್ತೀರಿ, ನಮಗೂ ಕೆಪಿಸಿಸಿ ಅಧ್ಯಕ್ಷ
ಸ್ಥಾನದ ಜೊತೆ ಮಂತ್ರಿಗಿರಿಯನ್ನು ಇದ್ರೆ ನಾವು ಕೂಡ ಸಮರ್ಥವಾಗಿ ನಿಭಾಯಿಸ್ತೀವಿ, ನಾವು ಕೂಡ ಕೇಪಬಲ್ ಇದ್ದೀವಿ ಅನ್ನೋ ಒಂದು ಸಂದೇಶವನ್ನ ಈ ಮೂಲಕ ರವಾನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದು ಇಷ್ಟಕ್ಕೆ ನಿಲ್ತಕ್ಕಂಥ ಯಾವುದೇ ಒಂದು ಲಕ್ಷಣ ಕಾಣ್ತಾ ಇಲ್ಲ. ಮುಂದೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ನಡೀತಾ ಇರತಕ್ಕಂಥ ಬಣ ಬಡಿದಾಟ ಏನಿದೆ ಇದು ತಾರಕಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಪೂರ್ಣಾವಧಿ ಸಿಎಂ ವಿಚಾರ ಆಗಿರ್ಬೋದು, ಸಿಎಂ ಬದಲಾವಣೆ ವಿಚಾರಗಳಾಗಿರ್ಬೋದು, ಇದ್ಯಾವುದು ಕೂಡ ಬಹಿರಂಗವಾಗಿ ಮಾತನಾಡಬಾರದು ಅಂತ ಖರ್ಗೆ ಅವರು ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಆದ್ರೆ ಅದ್ಯಾವುದನ್ನು ಕೂಡ ಲೆಕ್ಕಕ್ಕಿಡದೆ ಈಗ ಬಹಿರಂಗವಾಗಿ ಕೆಲವು ನಾಯಕರು ಮಾತನಾಡೋಕೆ ಶುರು ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ರೆ ಪಕ್ಷದಲ್ಲಿ ಮತ್ತೆ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ನಡುವೆ ಎಲ್ಲವೂ ಕೂಡ ಸರಿ ಇಲ್ಲ. ಮುಂದೆ ಪಕ್ಷದಲ್ಲಿ ಭಿನ್ನಮತೀಯ ಚಟುವಟಿಕೆಗಳು ಜೋರಾಗಬಹುದು ಅನ್ನೋ ಒಂದು ಲಕ್ಷಣಗಳು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಅಶ್ವಿನಿ. ರೈಟ್ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.